ಸರ್, ತಾವು ಮಾತಾಡಿದ್ರಿ ಶಾಸಕಿಯವರ ಒಂದು ಪ್ರೆಸ್ ಕಾನ್ಫರೆನ್ಸ್ ನಾನು ನೋಡಿದ್ದೆ. ಅವ್ರ ಮನೆಗೆ ಹೇಗೆ ನುಗ್ಗಿದ್ದಾರೆ, ಅವ್ರಿಗೆ ಯಾವ ರೀತಿ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಪ್ರೆಸ್ ಕಾನ್ಫರೆನ್ಸ್ ನೋಡಿದ್ದೆ. ತಾವು ಕೂಡ ದಾಖಲಾದ ಮಟ್ಕಾ ಪ್ರಕರಣಗಳು, ಇಸ್ಪೀಟ್ ಪ್ರಕರಣಗಳು, ಮರಳುಗಾಣಿಕೆ ಸಂಖ್ಯೆ ಕೊಟ್ಟಿದ್ದೀರಾ. ಇನ್ನೊಂದು ಹೇಳಿದ್ದೀರಾ ಗಡಿಪಾರು ನಾವು ಮಾಡಿದ್ದೀವಿ 22 ಜನನ, ಇನ್ನೂ ಮಾಡ್ತೀವಿ ನಾವು ಅಂತ. ಸರ್, ನಮ್ಗೆ ಒಂದು ಪ್ರಶ್ನೆ ಇರೋದು, ರಾಯಚೂರಲ್ಲಿ ಈ ರೀತಿ ದಂಧೆಗಳು ನಡೀತಾ ಇದ್ರೆ, ಅಕ್ರಮ ಮಟ್ಕಾ ಇಸ್ಪೀಟ್ ಇವೆಲ್ಲ ನಡೀತಾ ಇದ್ರೆ, ಅಲ್ಲೊಂದು SP ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, IG ಇದ್ದಾರೆ, ಇವರೆಲ್ಲರೂ ಕೂಡ ಕೂತ್ಕೊಂಡು ಒನ್ ಟೈಮ್ ಒಂದು ಆಪರೇಷನ್ ಮಾಡಿ ನೀವು ಈ ಸಂಖ್ಯೆ ಎಲ್ಲಾನು ಕೂಡ ಸ್ಟಾಟಿಸ್ಟಿಕ್ಸ್ ಅಲ್ಟಿಮೇಟ್ಲಿ ಕೊಡ್ಬೋದು. ಆದ್ರೆ ಜಿಲ್ಲೆನ ಈ ಅಕ್ರಮಗಳಿಂದ ಮುಕ್ತ ಯಾವ ರೀತಿ ಮಾಡ್ತೀರಾ ನೀವು? ಒಂದು ಪೊಲೀಸ್ ಸಿಸ್ಟಮ್ ಇದ್ದಾಗ ಪೊಲೀಸ್ ಸಿಸ್ಟಮ್ ಬರೀ ಸ್ಟಾಟಿಸ್ಟಿಕ್ಸ್ ಕೊಡೋದ್ರಲ್ಲಿ ಸಮಾಧಾನ ಆಗಬಾರ್ದು. ವಿ ಶುಡ್ ಮೇಕ್ ಇಟ್ ಎ ಪಾಯಿಂಟ್ ದಟ್ ವಿ ವಿಲ್ ಮೇಕ್ ದಿಸ್ ಡಿಸ್ಟ್ರಿಕ್ಟ್ ಫ್ರೀ ಫ್ರಮ್ ಆಲ್ ದೀಸ್ ಮಿನೇಸಸ್. ಅದಕ್ಕೆ ಏನ್ ಮಾಡ್ತೀರಾ ಹೇಳಿ ನೀವು? ಮತ್ತೆ ಮಾತುಕೊಳ್ಳೋದು ಭಾಗ. ಒಂದು ರಾಯಚೂರು ಎಕ್ಸಾಂಪಲ್ ತಗೊಂಡು, ರಾಯಚೂರ್ನ ನಾವು ಇಷ್ಟು ಇರೋದ್ರಿಂದ ರಾಯಚೂರ್ನ ಏನೋ ಒಂದು ದೊಡ್ಡ ಆಪರೇಷನ್ ಮಾಡ್ತೀವಿ, ಇದರಿಂದ ಮುಕ್ತ ಮಾಡ್ತೀವಿ ಅನ್ನೋಕೆ ಏನ್ ಮಾಡ್ತೀರಾ ಹೇಳಿ? ಓಕೆ, ಮನೆ ಸುರೇಶ್ ಅವರು ಅವ್ರಿಗೂ ಕೂಡ ಸಚಿವರಾಗಿದ್ದಂಥವರು ಯಾವ ರೀತಿ ಈ ವ್ಯವಸ್ಥೆ ನಡೀತಾ ಇದೆ ಅಂತ ಹೇಳಿ ತಮ್ಗೆ ಗೊತ್ತಿದೆ. ರಾಯಚೂರು ಜಿಲ್ಲೆಗೆ ಇಲ್ಲಿ ಯಾವ ಲೀಡ್ರು ಇನ್ವಾಲ್ವ್ ಆಗಿದ್ದಾರೆ, ಯಾವ ಲೀಡರ್ ನೇತೃತ್ವದಲ್ಲಿ ನಡೀತದೆ ಅದೆಲ್ಲ ನಾನು ವಿವರಣೆ ಕೊಟ್ಟಿಲ್ಲ. ಓಕೆ, ಅಲ್ಲಲ್ಲ ಹೇಳ್ತೀನಿ, ಯಾಕೆಂದ್ರೆ ಇದು ಬಹಳ ದೊಡ್ಡ ಒಂದು ದಂಧೆ, ಇದು ದೊಡ್ಡವರೇ ಇದ್ದಾರೆ ಇದರಲ್ಲಿ. ಹಾಗಾಗಿ ನಾನು ಒಂದು ರೆಸ್ಟ್ರಿಕ್ಟೆಡ್ ಆನ್ಸರ್ ಅನ್ನು ಅಷ್ಟೇ ಕೊಟ್ಟಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಬಹಳ ದೊಡ್ಡವರೇ ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ, ಎಲ್ಲ ಪಕ್ಷದವರು ಇದ್ದಾರೆ ಅದರಲ್ಲಿ. ಹಾಗಾಗಿ ನಾನು ಇದನ್ನ ವಿವರಣೆ ಕೊಡಕ್ಕೆ ಹೋಗೋದಿಲ್ಲ. ಇಟ್ ಈಸ್ ಅ ಲಿಟಲ್ ಎಂಬರಾಸಿಂಗ್ ಸಿಚುವೇಶನ್. ಖಂಡಿತವಾಗಿ ತಾವು ಕೊಟ್ಟಂತ ಸಲಹೆಯನ್ನ ಪೊಲೀಸ್ನವ್ರು ಏನ್ ಮಾಡಬೇಕು ಅಂತ ತಾವು ಹೇಳಿದಿರಲ್ಲ, ಅದನ್ನ ತಗೊಳ್ತೀನಿ. ಅದನ್ನ ಆ ದೃಷ್ಟಿಯಲ್ಲಿ ಕೆಲಸ ಮಾಡೋಣ. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ, ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಅಂತಾರೆ. ಅದು ಯಾರ್ಯಾರು ದೊಡ್ಡವರು ಇದಾರೋ, ದೊಡ್ಡ ಮೀಟಿಂಗ್ ಮಾಡಿ ಹೇಳಿದಾರಲ್ಲ, ಅಲ್ಟಿಮೇಟ್ ಜಿಲ್ಲೆಯ ಶಾಸಕ ಸರ್ಕಾರ ಇರೋ ಒಂದು ನಿಮಿಷ ಸರ್ಕಾರ ಇರೋದು ಈ ದೊಡ್ಡವ್ರಿಗೋಸ್ಕರ ಅಲ್ಲ, ಜನಸಾಮಾನ್ಯರಿಗೆ. ಆಯ್ತು, ಓಕೆ. ಅದಕ್ಕೋಸ್ಕರ ಮುಲಾಜಿಲ್ದೇನೆ ಆಕ್ಷನ್ ತಗೊಳ್ಳಿ ನೀವು. ಯಾವ ಪಾರ್ಟಿಯವರಾದ್ರೂ ಮುಂದೆ ಬಂದ್ರೆ ಆ ಪಾರ್ಟಿಯವರು ಸಮಾಜದ್ರೋಹಿ ಪಾರ್ಟಿ ಆಗ್ತಾರೆ. ನಮಗೆ ಯಾವ ಮುಲಾಜು ಇಲ್ಲ ಅಧ್ಯಕ್ಷರೇ. ನಾನು ಜಿಲ್ಲೆಯ ಎಲ್ಲ ಶಾಸಕರನ್ನು ಒಂದು ಸಭೆ ಕರೀತೇನೆ, ಕರೆದು ಅವ್ರ ಸಲಹೆಗಳನ್ನ ತಗೊಂಡು ಅವ್ರಿಗೆ ಏನ್ ಸಲಹೆ ಕೊಡ್ತಾರೋ ಅದಾದ್ಮೇಲೆ ಕ್ರಮ